ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಫ್ಯಾಷನ್ ಟೆಕ್. ಸೊ ಇನ್ನು ಇವತ್ತು ಬಂದುಬಿಟ್ಟು ಸುಮಾರು ಜನ ಕೇಳ್ತಾ ಇರ್ತಾರೆ ಏನಂದರೆ, ಸೊ ಹಳೆ ಮಿಷಿನ ತೊಗೊಳ್ಳೋದ್ರಿಂದ ಏನು ಲಾಭ ಮತ್ತು ಏನು ಅನುಕೂಲ ಆಗುತ್ತೆ, ಏನು ಅನಾನುಕೂಲ ಆಗುತ್ತೆ. ಸೊ ನೀವು ಸೆಕೆಂಡ್ಸ್ ಮಿಷಿನ್ ಅಂದರೆ ನಿಮಗೆ ತುಂಬ ಹಳೆ ಮಿಷಿನ್ಸು, ಸೊ ಇದನ್ನು ಪರ್ಚೇಸ್ ಮಾಡೋದ್ರಿಂದ ಆಗುವಂತಹ ಅನುಕೂಲ ಹಾಗೆ ಅನಾನುಕೂಲದ ಬಗ್ಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ನಿಮಗೆ ಸಮಗ್ರವಾಗಿ ಮಾಹಿತಿನ ಕೊಡ್ತೀನಿ. ಸೊ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ. ಸೊ ಅದಕ್ಕೂ ಮುಂಚೆ ಎಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಸೊ ನಿಮಗೆ ಮಿಷಿನ್ ಬಗ್ಗೆ ಹೊಸ ಮಾಹಿತಿನ ಹಾಕ್ಕೊಡ್ತಾ ಇರ್ತೀನಿ ಪ್ರತಿ ವಿಡಿಯೋದಲ್ಲೂ ಕೂಡ. ಸೊ ಅನ್ನೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಸೊ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇದು ನಿಮಗೆ ಹಳೆ ಮಿಷಿನ್ ತಗೊಳ್ಳೋದ್ರಿಂದ ಸೊ ಆಗುವಂತಹ ಲಾಭಗಳ ಬಗ್ಗೆ ಫಸ್ಟ್ ಲಾಭ ಬಗ್ಗೆ ಹೇಳ್ಬಿಡ್ತೀನಿ. ಸೊ ಅದಾದ್ಮೇಲೆ ನಿಮಗೆ ನಷ್ಟದ ಬಗ್ಗೆ ಹೇಳ್ತೀನಿ, ಏನು ತಗೊಳ್ಳೋದ್ರಿಂದ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಫಸ್ಟ್ ಲಾಭ. ಸೊ ನಾನು ಈ ಕೆಳಗಡೆ ಮಿಷಿನ್ಸ್ನ ಹಾಕಿರ್ತೀನಿ ನೋಡಿ, ಹೊಸ ಮಿಷಿನ್ಸು. ಸೊ ಯಾವ ರೀತಿ ಇರುತ್ತೆ ಅಂತ ನಾನು ಕ್ಲಿಯರಾಗಿ ಹೇಳ್ಬಿಡ್ತೀನಿ, ಓಕೆನಾ. ಸೊ ಹೊಸದಕ್ಕಿಂತ ಕಡಿಮೆ ಬೆಲೆ ಅಂದರೆ ನಿಮಗೆ ಮೊದಲನೇ ಪಾಯಿಂಟ್ ಬಂದುಬಿಟ್ಟು ಹೊಸದಕ್ಕಿಂತ ಕಡಿಮೆ ಸಿಗುತ್ತೆ. ಇವಾಗ ಒಂದು ಮಿಷಿನ್ ಇವಾಗ ನಿಮಗೆ 10,000 ಕೊಟ್ಟು ತೊಗೊಂಡಿರ್ತೀರಿ, ನೀವು ಪರ್ಚೇಸ್ ಮಾಡಿದ್ರೆ. ಸೊ ಅದಕ್ಕೆ ಅರ್ಧಕ್ಕರ್ಧ ಲಾಭ ಅಂದರೆ ಅರ್ಧಕ್ಕರ್ಧ ಕಡಿಮೆ 5,000 ನಿಮಗೆ ಸಿಗುತ್ತೆ. 15,000 ಪರ್ಚೇಸ್ ಮಾಡಿರ್ತಾರೆ, ಒಂದು 7,000 ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಕಾರ್ನ ನೀವು ನೋಡ್ಬೋದು, 7 ಲಕ್ಷಕ್ಕೆ ತೊಗೊಂಡಿರ್ತಾರೆ, 3 ಲಕ್ಷಕ್ಕೆ ಸೇಲ್ ಆಗುತ್ತೆ. ಸೊ ಈ ಥರ ನಿಮಗೆ ಕಡಿಮೆಗೆ ಸಿಗುತ್ತೆ. ಹಳೆ ಮಿಷಿನ್ಸ್ ಸಾಮಾನ್ಯವಾಗಿ ಕಡಿಮೆಗೆ ಸಿಗುತ್ತೆ, ಓಕೆನಾ. ಸೊ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಕೆಲವೊಮ್ಮೆ ಒಳ್ಳೆ ಅಮೌಂಟಲ್ಲೂ ಸಿಗುತ್ತೆ ಪರ್ಚೇಸ್, ಅಂದರೆ ಕೆಲವೊಂದು ಒಳ್ಳೆ ಮಿಷಿನ್ ಸಿಗುತ್ತೆ ಸೆಕೆಂಡ್ಸಲ್ಲಿ ನೀವು ಪರ್ಚೇಸ್ ಮಾಡಬೇಕಾದ್ರೆ. ಕೆಲವೊಂದು ತುಂಬ ಹಳೇದಾಗ್ಬಿಟ್ಟಿರುತ್ತೆ, ಕೆಲವ್ರು ನೋಡ್ತಾರೆ ಪರ್ಚೇಸ್ ಮಾಡಬೇಕಾದ್ರೆ ತುಂಬ ಹಳೇದಾ ಏನು ಅಂತ ಸುಮಾರು ಜನ ನೋಡೇ ತೊಗೊಳ್ಳೋದು. ಕೆಲವ್ರು ಮಾತ್ರ ಏನು ಮಾಡ್ತಾರೆ, ನಂಗೆ ಸಿಂಪಲಾಗಿ ಹೊಲಿಗೆ ಹಾಕ್ಕೊಳಕ್ಕಲ್ವಾ ಅಂತ ಹೇಳ್ಬಿಟ್ಟು ಹೆಂಗಿದ್ರು ಹಂಗೆ ತೊಗೊಂಡ್ಬಿಡ್ತಾರೆ, ಕಮ್ಮಿ ಬೆಲೆ ನೋಡ್ತಾರೆ. ಸೊ ಮೇನ್ ಏನು ಯೋಚನೆ ಮಾಡ್ತಾರೆ ಅಂದರೆ ಕಡಿಮೆ ಇರಬೇಕು ನನಗೆ ಬೆಲೆ ಅನ್ನೋದನ್ನೇ ಮಾತ್ರನೇ ಯೋಚನೆ ಮಾಡ್ತಾರೆ. ಸೊ ಇದು ಸೆಕೆಂಡ್ ಪಾಯಿಂಟ್, ಓಕೆನಾ. ಸೊ ಕೆಲವರಿಗೆ ಒಳ್ಳೆ ಮಿಷಿನು ಒಳ್ಳೆ ಅಮೌಂಟಲ್ಲೇ ಕೂಡ ನಿಮಗೆ ಕಮ್ಮಿಗೂ ಸಿಗುತ್ತೆ. ಸೊ ಇದು ತುಂಬ ಲಾಭವಾಗಿರುವಂಥದ್ದು. ಇನ್ನು ಗುಡ್ ಕಂಡೀಷನಲ್ಲಿ ಸಿಗುತ್ತೆ ನಿಮಗೆ ಮೇನ್ ಆಗಿ, ಯಾಕಂದರೆ ಕೆಲವೊಂದು ಮಿಷಿನ್ಸು ಸೆಕೆಂಡ್ಸ್ ಆಗಿದ್ರು ಕೂಡ ಸುಮಾರು ಜನ ಯೂಸ್ ಮಾಡಿರೋದಿಲ್ಲ. ಸೊ ನಿಮಗೆ ಮಿಷಿನ್ ನೋಡಿದ ತಕ್ಷಣ ಗೊತ್ತಾಗೋಗ್ಬಿಡುತ್ತೆ ನೀವು ಇದನ್ನ ಜಾಸ್ತಿ ಯೂಸ್ ಮಾಡಿದಾರಾ ಮಾಡಿಲ್ವಾ ಅನ್ನೋದು ನಿಮಗೆ ಸೊ ಗೊತ್ತಾಗೋಗ್ಬಿಡುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟು, ಎರಡನೇ ಪಾಯಿಂಟ್. ಇನ್ನು ಮೂರನೇ ಪಾಯಿಂಟ್ ಬಂದುಬಿಟ್ಟು ನಿಮಗೆ ಸೊ ಕೆಲವು ಸ್ಟ್ಯಾಂಡ್ಗಳಾಗಿರ್ಬೋದು ಮತ್ತು ನಿಮಗೆ ನೀಡಲ್ಸ್ ಆಗಿರ್ಬೋದು, ಪ್ಲೇಟ್ಸ್ ಆಗಿರ್ಬೋದು, ಎಲ್ಲ ನೀವು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ತುಂಬ ಹಳೆ ಮಿಷಿನ್ಸ್ ಆಗಿದ್ರೆ ತುಕ್ಕಿಡ್ದಿರುತ್ತೆ. ಸೊ ಒಂದು 3-4 ವರ್ಷ ಅವ್ರು ಯೂಸ್ ಮಾಡಿದರೆ. ಸೊ ಇದು ತುಂಬಾ ಇಂಪಾರ್ಟೆಂಟು ನೀವು ಪರ್ಚೇಸ್ ಮಾಡಬೇಕಾದ್ರೆ. ಸೊ ಇದನ್ನು ನೀವೆಲ್ಲ ನೋಡಿ ಗಮನಿಸ್ಕೊಂಡು ತೊಗೊಳ್ಬೇಕು. ಮೂರನೇ ಪಾಯಿಂಟು. ಸೊ ತುಂಬ ಕಡಿಮೆ ಯೂಸ್ ಆಗಿದ್ದರೆ ನಿಮಗೆ ಯಾವುದೇ ಥರ ಏನೂ ಪ್ರಾಬ್ಲಮ್ ಆಗಿರೋಲ್ಲ. ನಿಮಗೆ ಕಾಲಲ್ಲಿ ತುಳಿಬೇಕಾರಾಗಿರ್ಬೋದು, ನೀಡಲ್ಸಲ್ಲಿ ಆಗಿರ್ಬೋದು, ಎಲ್ಲ ನಿಮಗೆ ತುಂಬ ಚೆನ್ನಾಗಿರುತ್ತೆ, ಎಲ್ಲೂ ಕೂಡ ತುಕ್ಕಿಡಿಯೋದಿಲ್ಲ, ಓಕೆನಾ. ಸೊ ಇನ್ನು ಇವಾಗ ನಿಮಗೆ 3 ಪಾಯಿಂಟು. ಇವಾಗ ನಿಮಗೆ ಏನಂದರೆ ಲಾಭಗಳ ಬಗ್ಗೆ ಹೇಳಿದೆ. ಒಂದು ಹಳೆ ಮಿಷಿನ ಪರ್ಚೇಸ್ ಮಾಡೋದ್ರಿಂದ ಆಗೋ ಲಾಭಗಳು. ಇವಾಗ ಕೆಳಗಡೆ ನಿಮಗೆ ಹಳೆ ಮಿಷಿನ್ಸ್ನ ತೋರಿಸ್ತೀನಿ, ಅದನ್ನು ಕೂಡ ನೀವು ನೋಡ್ಕೊಳ್ಳಿ. ಸೊ ಹಳೆ ಮಿಷಿನ್ಸ್ ಅಂದರೆ ಯಾವ ಥರ ಗೊತ್ತಾ, ತುಂಬ ಹಳೇದಾಗಿರುತ್ತೆ, ಓಲ್ಡ್ ಮಾಡಲ್ಲ. ಅಂದರೆ ಇದು ಸೆಕೆಂಡ್ಸ್ ಮಿಷಿನು, ನಿಮಗೆ ಚಿಕ್ಕ ಮಿಷಿನು. ಸೊ ಇದು ದೊಡ್ಡ ಮಿಷಿನ್ ಆದರೂ ಕಡೆ ಪಕ್ಷ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ನೋ ಪ್ರಾಬ್ಲಮ್. ಅದರಲ್ಲಿ ನಿಮ್ಗೆ ಎಲ್ಲ ಥರ ಹೊಲಿಗೆನೂ ಹಾಕ್ಕೊಳ್ಬೋದು. ಚಿಕ್ಕ ಮಿಷಿನಲ್ಲಿ ತುಂಬಾ ಡಿಫಾಲ್ಟ್ ಇರುತ್ತೆ. ಸುಮಾರು ಜನ ನಮ್ಮ ಶೋರೂಮ್ಗೆ ಬಂದು ಸುಮಾರು ಜನ ಕೇಳಿದ್ದಾರೆ, ಚಿಕ್ಕ ಮಿಷಿನ್ಸ್ ಬೇಕು. ಎಷ್ಟು ಸಲ ಹೇಳಿದ್ದೀವಿ ಅಂದರೆ ಅದು ಹೊಲಿಗೆ ಬರೋಲ್ಲ ಸರಿಯಾಗಿ. ಸ್ವಲ್ಪ ದಿವಸ ಆಗಿದ ತಕ್ಷಣ ಕಟ ಅಂತ ಸೌಂಡ್ ಬರುತ್ತೆ. ಆಮೇಲೆ ಅದರಲ್ಲಿ ಬನೀನ್ ಬಟ್ಟೆಗಳಾಗಲಿ, ಲೆಗ್ಗಿನ್ಸ್ ಬಟ್ಟೆಗಳಿಗಾಗಲಿ, ವೇಲ್, ಈ ಥರ ನಮ್ಮ ಸಾಮಾನ್ಯವಾಗಿ ವೇಲ್ಗಳಿಗೂ ಕೂಡ ಅದಕ್ಕೆ ಹೊಲಿಗೆ ಬರೋದಿಲ್ಲ ಅಂತ ಎಷ್ಟು ಕ್ಲಿಯರಾಗಿ ಹೇಳಿದ್ರು. ನಮ್ಗೆ ಮನೆ ಮಿಷಿನ್ಗೆ ಸಾಕು, ಮನೆ ಹೋಮ್ ಪರ್ಪಸ್ಗೆ ಸಾಕು. ಸೊ ನಮಗೆ ಜಸ್ಟ್ ನಮ್ಗೆ ಹೊಲಿಗೆ ಬರಲಿಕ್ಕೆ ಸಾಕು, ಹಳೆ ಬಟ್ಟೆಗಳು ಹೊಲ್ಕೊಳ್ಳೋಕೆ ಸಾಕು ಅಂತಲೇ ಸುಮಾರು ಜನ ಹೇಳ್ತಾ ಇರ್ತಾರೆ. ಸೊ ಅದೇ ಕಮ್ಮಿ ಸಿಗುತ್ತೆ ಅಂತ. ನಿಮ್ಗೆ ಎಷ್ಟು ಗೊತ್ತಾ, ಚಿಕ್ಕ ಮಿಷಿನ್ ಮಿನಿಮಮ್ ನಿಮಗೆ 2,000-2,500 ಸಿಕ್ಬಿಡುತ್ತೆ. ಅದು ನಿಮಗೆ ಹೊಸ್ದಾಗಿ ತಗೊಳ್ತೀನಿ ಅಂತ ಅಂದರೆ 7,000 7,500 ಬೀಳ್ಬೋದು. ಥಿಂಕ್ ಅದು ಇದ್ರ ಮೇಲೆ ಕಂಪ್ನಿ ಮೇಲೆ ಡಿಪೆಂಡ್ ಅಪಾನ್ ಆಗುತ್ತೆ. ಸೊ ಒಂದೊಂದು ಕಂಪ್ನಿಗೂ ಒಂದೊಂದು ರೇಟ್ ಇರುತ್ತೆ. ಸೊ ಇವಾಗ ನಾವು ಉಷಾ ಬಂದುಬಿಟ್ಟು ನಿಮ್ಗೆ 7,500ಕ್ಕೆ ಬರೀ ಚಿಕ್ಕ ಮಿಷಿನೇ ಸಿಗ್ತಾ ಇದೆ. ಸೊ ಇದನ್ನು ನೀವು ಸೆಕೆಂಡ್ಸಲ್ಲಿ ಹಾಕೊಂಡ್ರೆ ನಿಮಗೆ 3,500. ಕೆಲವೊಂದು ಮಿಷಿನ್ಗಳು 6,500-7,000ಕ್ಕೆ ಸಿಗುತ್ತೆ. ಸೆಕೆಂಡ್ಸಲ್ಲಿ ನೀವು ಪರ್ಚೇಸ್ ಮಾಡೋದಾದರೆ 2,500-3,000ಕ್ಕೆ ಸಿಗುತ್ತೆ. ಸೊ ಇನ್ನು ತುಂಬ ಹಳೇದಾಗ್ಬಿಟ್ರೆ 2,000ಕ್ಕೆ ತೊಗೊಳ್ತಾರೆ. ಸೊ ಆ ಥರ ಇರುತ್ತೆ. ಸೊ ಅದನ್ನು ತುಂಬ ಜನ ಹುಡುಕ್ತಾ ಇರ್ತಾರೆ. ಸೊ ಅದರಿಂದ ಅಪಾಯಗಳ ಬಗ್ಗೆ ಇವಾಗ ನಿಮಗೆ ಹೇಳ್ಬಿಡ್ತೀನಿ. ಮೇಂಟೆನೆನ್ಸು ಖರ್ಚು ಜಾಸ್ತಿ, ಅದು ಕಡಿಮೆ ಮೇಂಟೆನೆನ್ಸು, ತುಂಬ ಖರ್ಚು ಬರುತ್ತೆ. ಯಾಕೆ ಅಂತಂದರೆ ಸೊ ತುಂಬ ಯೂಸ್ ಮಾಡಿರೋ ಮಿಷಿನ್ಗಳಲ್ಲಿ ತುಕ್ಕಿಡ್ದಿರುತ್ತೆ. ಪ್ಲೇಟಿಂದ ಆಗಿರ್ಬೋದು, ನೀವು 1,500 ಕೊಟ್ಟೇನೋ ಪರ್ಚೇಸ್ ಮಾಡಿರ್ತೀರ, ಬಟ್ ಅಲ್ಲಿ ಪ್ಲೇಟ್ಗಳಾಗಿರ್ಬೋದು, ಸರ್ವೀಸು ಎಲ್ಲ ತುಕ್ಕಿಡಿದ್ಬಿಟ್ಟಿರುತ್ತೆ. ಕ್ಲೀನಾಗಿ ಸರ್ವಿಸ್ ಎಲ್ಲ ಮಾಡ್ಕೊಡೋಕ್ಕೇ 600 ರೂಪಾಯಿ ದುಡ್ಡಾಗೋಗ್ಬಿಡುತ್ತೆ. ಇನ್ನೇನು ಅಲ್ಲಿಂದ ಅಲ್ಲಿಗೆ ಬಂತಲ್ವಾ. ಸೊ ಹಾಗಾಗಿ ಈ ಥರ ಖರ್ಚುಗಳು ಕೂಡ ಬರುತ್ತೆ. ಸೊ ತುಂಬಾ ಯೋಚನೆ ಮಾಡಿಕೊಂಡು ತೊಗೊಳ್ಬೇಕಾಗುತ್ತೆ. ಸೊ ಹಳೆ ಮಿಷಿನ್ ತಗೊಳ್ಳೋದ್ರಿಂದ ಆಗೋ ಪ್ರಾಬ್ಲಮ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಮತ್ತು ಇದು ವಾರಂಟಿ ಕೂಡ ಇರೋದಿಲ್ಲ ಇದಕ್ಕೆ. ನಿಮ್ಗೆ ಎರಡನೇ ಪಾಯಿಂಟ್, ವಾರಂಟಿ ಸಿಗೋದೇ ಇಲ್ಲ
ಸೆಕೆಂಡ್ ಮಿಷಿನ್ಗೆ ಯಾರು ಕೂಡ ವ್ಯಾರಂಟಿನ ಕೊಡೋದಿಲ್ಲ. ಅದರಲ್ಲೂ ಚಿಕ್ಕ ಮಿಷಿನ್ಗಂತೂ ವಾರಂಟಿನ ಕೊಡೋದೇ ಇಲ್ಲ. ಕಡಿಮೆ ಬೆಲೆ ಸಿಗುತ್ತೆ ಅಷ್ಟೇ. ಅದೇನೋ ಒಂದು 1,500 ಸಿಕ್ಬಿಡುತ್ತೆ, ತಗೊಂಡು ನೀನು ಜೈ ಮಾಡ್ಕೊಳ್ಳಿ, ಜೈ ಅಂತ ಹೇಳ್ಬಿಟ್ಟು ಹೊಲಿತಾ ಇರೋ ಅಷ್ಟೇ. ಇನ್ನು ನಿನಗೆ ಬೇಜಾರಾದಾಗ ನಿನ್ಗೆ ಅದು ಕಟ 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 ಸೌಂಡ್ ಬರುತ್ತೆ. ಒಂದು 3 ತಿಂಗಳು ಯೂಸ್ ಮಾಡಿದ ತಕ್ಷಣ ಆಲ್ರೆಡಿ ಸೌಂಡ್ ಬರ್ತಾ ಇರುತ್ತೆ ಸೆಕೆಂಡ್ ಮಿಷಿನ್. ಆದಮೇಲೆ ಬೇಜಾರಾಗ್ಬಿಟ್ಟು ಅದನ್ನು ಕೊಡು. ಆವಾಗ ನೀನು 1,500 ಹಾಕಿದ್ದೆ 1,000ಕ್ಕೂ ತಗೊಳ್ಳಲ್ಲ, ಆ ಥರ ಆಗೋಗ್ಬಿಡುತ್ತೆ ಇವಾಗ. ಸೊ ಇದು ಬಂದ್ಬಿಟ್ಟು ಹಳೆ ಟೆಕ್ನಾಲಜಿ ಇರುತ್ತೆ. ಇದು ಮೇಯ್ನ್ ಆಗಿ ಇನ್ನೊಂದು ಏನು ಗೊತ್ತಾ, 3ನೇ ಪಾಯಿಂಟ್ ಬಂದ್ಬಿಟ್ಟು ಟೆಕ್ನಾಲಜಿ ಹಳೆಯದು. ತುಂಬ ಹಳೆ ಮಿಷಿನ್ಗಳಲ್ಲಿ ಐಟಮ್ಸ್ ಎಲ್ಲ ತುಂಬ ಓಲ್ಡ್ ಮಾಡಲಾಗಿರುತ್ತೆ. ಇವಾಗ ಬರ್ತಾ ಬರ್ತಾ ನ್ಯೂ ಮಾಡಲ್ಸ್ ಬರ್ತೀವಿ. ನೀವು ನೋಡಿ ಪವರ್ ಮಿಷಿನ್ಸ್ ಆಗಿರ್ಬೋದು. ಸೊ ಪವರ್ ಮಿಷಿನ್ಸ್ ಬಂದ್ಬಿಟ್ಟು ನಿಮಗೆ F4 F5 ಎಷ್ಟು ಬಂತು. ಸೊ ಇವಾಗ ಬಂದ್ಬಿಟ್ಟು A to B ಬಂದಿದೆ, ಈಗ A to C ಬಂದಿದೆ. ಹಂಗಾಗಿ ನಿಮಗೆ ತುಂಬ ಹಳೆ ಮಾಡಲಾದಷ್ಟು ಐಟಮ್ಸ್ಗಳು ಕೂಡ ನಿಮಗೆ ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ. ಹೊಸ ಮಿಷಿನ್ಗೆ ಹೇಗೆ ಹೊಸದಾಗಿ ಐಟಮ್ ಬರ್ತಾ ಇರೋದು, ಸೊ ಹಳೆ ಮಿಷಿನಲ್ಲೂ ಕೂಡ ಐಟಮ್ಸು ಕಮ್ಮಿ ಇರುತ್ತೆ ಮತ್ತು ಸಿಗುತ್ತೆ. ಸಿಗಲ್ಲ ಅಂತ ಏನಿಲ್ಲ, ಐಟಮ್ಸ್ ಖಂಡಿತವಾಗ್ಲೂ ಹಳೆ ಮಿಷಿನ್ಗೂ ಕೂಡ ಸಿಗುತ್ತೆ, ಬಟ್ ಓಲ್ಡ್ ಮಾಡಲ್ಲ ಅಲ್ವಾ. ಹಾಗಾಗಿ ಓಲ್ಡ್ ಮಾಡಲ್ ತೊಗೊಂಡೋಗಿ ಏನು ಮಾಡ್ತೀರಾ, ಮಿಷಿನ್ ತೊಗೊಂಡೋಗಿ. ಇವಾಗೆಲ್ಲ ನ್ಯೂ ಮಾಡಲ್ ಬಂದಿದೆ. ಸೊ ಆರಾಮಾಗಿ ನ್ಯೂಗೆ ಜನ್ರೇಷನ್ಗೆ ಸ್ಟಾರ್ಟ್ ಮಾಡಿ. ಹಳೆ ಮಿಷಿನ್ ತೊಗೊಳೋಕ್ಕೂ ಮೊದಲು ಎಕ್ಸ್ಪರ್ಟಿಂದ ನೀವು ಏನು ಮಾಡಬೇಕು, ಚೆಕ್ ಮಾಡಿಸ್ಕೊಳ್ಳಿ. ಸೊ ನಿಮಗೆ ಅಕ್ಕಪಕ್ಕ ಯಾರಾದರೂ ಸ್ವಲ್ಪ ನಾಲೆಡ್ಜ್ ಇರೋವಂಥವ್ರು ಇದ್ದರೆ, ಆಮೇಲೆ ಮಿಷಿನ್ ರೆಡಿ ಮಾಡೋರು ಅಂಥವ್ರು ಇದ್ದರೆ, ಮಿಷಿನ್ ಮಾಡಿಸ್ಕೊಳ್ಳು ಅಂದರೆ ನೀವೆಲ್ಲ ರಿಪೇರಿ ಮಾಡೋವಂಥವ್ರು ಇದ್ದರೆ ಅವ್ರನ್ನ ಕರ್ಕೊಂಡೋಗಿ ಮಿಷಿನ್ ಚೆನ್ನಾಗಿದೆಯಾ, ಎಲ್ಲ ಕರೆಕ್ಟಾಗಿದೆಯಾ, ಏನೂ ಪ್ರಾಬ್ಲಮ್ ಬರಲ್ವಾ ಅಂತ ಕೂಡ ಇದನ್ನು ಚೆಕ್ ಮಾಡಿಸಿ ತೊಗೊಳ್ಳೋದು ತುಂಬಾ ಒಳ್ಳೆಯದು. ಹಳೆ ಮಿಷಿನ ಪರ್ಚೇಸ್ ಮಾಡಬೇಕಾದ್ರೆ ಇವನ್ ನಾವು ಕೂಡ ಸೇಲ್ ಮಾಡ್ತೀವಿ. ನಮ್ಮ ಒಂದು ಶೋರೂಮಲ್ಲಿ ಸೆಕೆಂಡ್ಸ್ ನಾವು ಮಿಷಿನ್ ಅಂದರೆ ಸೆಕೆಂಡ್ ಮಿಷಿನ್ ತುಂಬ ಕಮ್ಮಿ ಸೇಲ್ ಮಾಡೋದು. ಅದರಲ್ಲೂ ಚಿಕ್ಕ ಮಿಷಿನ ನಾವು ಇಟ್ಟೇ ಇಲ್ಲ, ಯಾಕಂದರೆ ಚಿಕ್ಕ ಮಿಷಿನ್ ಸ್ವಲ್ಪ ಪ್ರಾಬ್ಲಮ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾವು ಚಿಕ್ಕ ಮಿಷಿನ ಯೂಸ್ ಮಾಡಲ್ಲ. ಪ್ರತಿಯೊಂದು ಕೂಡ ದೊಡ್ಡ ಮಿಷಿನೇ ಸೇಲ್ ಮಾಡಿ. ಇನ್ನು ದೊಡ್ಡ ಮಿಷಿನಲ್ಲಿ ನೀವು ಸೆಕೆಂಡ್ಸ್ ತಗೊಳ್ಳಿ, ತುಂಬ ಚೆನ್ನಾಗಿರುತ್ತೆ, ಏನೂ ಪ್ರಾಬ್ಲಮ್ ಬರಲ್ಲ. ಮತ್ತು ಪವರ್ ಮಿಷಿನ್ಗಳಲ್ಲೂ ಅಷ್ಟೇ, ಪವರ್ ಮಿಷಿನ್ಗಳಲ್ಲೂ ಸೆಕೆಂಡ್ಸ್ ತೊಗೊಳ್ಳೋದ್ರಿಂದ ಏನೇ ಥರ ಪ್ರಾಬ್ಲಮ್ಸ್ ಬರೋದಿಲ್ಲ. ಇದು ನಾವು ನೋಡಿದ್ದೀವಿ, ಹಾಗಾಗಿ ನಾವು ಹೇಳ್ತಾ ಇದ್ದೀವಿ. ಇನ್ನು ಚಿಕ್ಕ ಮಿಷಿನಲ್ಲಿ ಸೆಕೆಂಡ್ಸ್ ತೊಗೊಳ್ಳೋದ್ರಿಂದ ಚಿಕ್ಕ ಮಿಷಿನ್ಗಳು ನೋಡಿದ ತಕ್ಷಣ ಗೊತ್ತಾಗ್ಬಿಡುತ್ತೆ, ಅದು ತುಂಬ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ. ಅದು ಸ್ವಲ್ಪ ಸೌಂಡು ಹೊಲಿತಾ ಇದ್ರೆ ಪಕ್ಕದಲ್ಲಿ ಸೌಂಡ್ ಕೇಳಿಸುತ್ತೆ. ಸೊ ಹಂಗಾಗಿ ಸುಮಾರು ಜನ ಸೆಕೆಂಡ್ ಮಿಷಿನ್ ಬೇಕು ಅಂತ ಇರ್ತಾರಲ್ಲ ನೋಡಿ, ಈ ಸೆಕೆಂಡ್ ಮಿಷಿನ್ ತೊಗೊಳ್ಳೋದ್ರಿಂದ ಇಷ್ಟು ಪ್ರಾಬ್ಲಮ್ಸ್ಗಳಾಗುತ್ತೆ. ಲಾಭ 2 ಪಾಯಿಂಟು, ನಷ್ಟ ಬಂದುಬಿಟ್ಟು 4 ಪಾಯಿಂಟ್ ಇರುತ್ತೆ. ಸೊ ಹಾಗಾಗಿ ಹಳೆ ಮಿಷಿನ್ನ ಬಿಟ್ಬಿಡಿ, ಹೊಸ ಮಿಷಿನ್ ಕಡೆ ಗಮನ ಕೊಡಿ. ಹಳೆ ಮಿಷಿನ್ನ ತೆಗೆದುಬಿಟ್ಟು ಹೊಸ ಮಿಷಿನ್ನ ತೊಗೊಳಕ್ಕೆ ಆದಷ್ಟು ಟ್ರೈ ಮಾಡಿ. ಇನ್ನೇನು 4-5 ಸಾವಿರ ಹಾಕಿದ್ರೆ ನಿಮ್ಗೆ ಹೊಸ ಮಿಷಿನೇ ಬರುತ್ತಪ್ಪ. ಆರಾಮಾಗಿ ಅದನ್ನೇ ಪರ್ಚೇಸ್ ಮಾಡ್ಕೊಳ್ಳಿ. 1 ವರ್ಷ ವ್ಯಾರಂಟಿನೂ ಕೊಡ್ತಾರೆ ನಿಮಗೆ, ಸರ್ವಿಸು ಫ್ರೀ ಇರುತ್ತೆ. ಇನ್ನು ಸೆಕೆಂಡ್ ಮಿಷಿನ್ಗೆ ವ್ಯಾರಂಟಿ ಇರೋದಿಲ್ಲ, ಸರ್ವಿಸ್ ಇರೋದಿಲ್ಲ. ಸುಮ್ಮನೆ ನೀವೆಲ್ಲೋ ತೊಗೊಳ್ತೀರಾ, ಎಲ್ಲೋ ಹೋಗಿ ರೆಡಿ ಮಾಡಿಸ್ಕೊಳ್ತೀರಾ, ಅದಕ್ಕೂ ದುಡ್ಡು ಅಷ್ಟೇ ಖರ್ಚಾಗುತ್ತೆ. ಇನ್ನು ಸ್ವಲ್ಪ ದಿವಸ ಹೋದ್ಮೇಲೆ ಅದು ಆ ಸೌಂಡ್ಗೆ ನಿಮ್ಗೆ ಬೇಜಾರಾಗೋಗ್ಬಿಡುತ್ತೆ. ಸೊ ಇದು ಸೆಕೆಂಡ್ ಮಿಷಿನ್ ತೊಗೊಳ್ಳೋದ್ರಿಂದ ಇಷ್ಟೆಲ್ಲ ಲಾಭಗಳು ಹಾಗೆ ನಷ್ಟಗಳು ಕೂಡ ಆಗುತ್ತೆ. ಸೊ ಹಂಗಾಗಿ ಆದಷ್ಟು ಹಳೆ ಮಿಷಿನ್ಸ್ ಬೇಡ, ಅದಕ್ಕೆ ಹೊಸ ಜನ್ರೇಷನ್ಗೆ ತಿಳ್ಕೊಳ್ಳಿ. ಸೊ ಸುಮಾರು ಜನ ಕೇಳ್ತಿದ್ರೆ ಹಳೆ ಮಿಷಿನ್ ಅಂತ, ಹಂಗಾಗಿ ಇದಕ್ಕೆ ಉತ್ತರ ಕೊಟ್ಟಿದ್ದೀನಿ. ಸುಮಾರು ಜನ ಎಂಬ್ರಾಯ್ಡಿಂಗ್ ಮಿಷಿನ್ಗೂ ಹಳೆ ಕೇಳ್ತಾ ಇರ್ತಾರೆ, ಕಮೆಂಟ್ ಬರ್ತಾ ಇರುತ್ತೆ ನನಗೆ. ಸೊ ಹಾಗಾಗಿ ಹಳೇದು ತಗೊಂಡ್ರೆ ನೋಡಿ ಈ ಥರ ಪ್ರಾಬ್ಲಮ್ ಆಗುತ್ತೆ. ನಾನು ಇವತ್ತು ಹೇಳಿರೋದು ಹಳೆ ಮಿಷಿನ್ಸ್, ಚಿಕ್ಕ ಮಿಷಿನ್ ಬಗ್ಗೆ ನಿಮಗೆ ಮಾಹಿತಿನ ಕೊಟ್ಟಿದ್ದೀನಿ. ನಾನು ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.